ಹಾಯ್ ಹಲೋ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇದು ವಿಡಿಯೋ ಬಂದುಬಿಟ್ಟು ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ, ಶನಿವಾರ ಸಾಯಂಕಾಲ ಭಾನುವಾರ ಬೆಳಗ್ಗೆ ಶೂಟ್ ಮಾಡಿರೋ ವಿಡಿಯೋ. ಇವತ್ತು ವ್ಲಾಗ್ ಬಂದುಬಿಟ್ಟು ಶನಿವಾರ ಸಾಯಂಕಾಲ ಒಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡಿದ್ದೆ, ಮತ್ತು ಭಾನುವಾರ ಬೆಳಗ್ಗೆ ಒಂಚೂರು ವಿಡಿಯೋ ಶೂಟ್ ಮಾಡಿದ್ದೆ. ನಾನಿನ್ನು ಗುರುವಾರ ವೀಡಿಯೋ ಇಕ್ಕಿರೋದೆ, ಅದ್ರ ಮೇಲೇನು ವೀಡಿಯೋ 2 ದಿನ ಗ್ಯಾಪ್ ಬಂತು. ಯಾಕೆಂದರೆ ಮನೇಲಿ ಕೆಲಸಗಳು ಸ್ವಲ್ಪ ಜಾಸ್ತಿ ಇದ್ವು, ಹಂಗಾಗಿ ನನಗೂ ವೀಡಿಯೋ ಶೂಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಬಿಡುವಾಗಲಿಲ್ಲ. ಹಂಗಾಗಿ ವೀಡಿಯೋ ಏನು ಶೂಟ್ ಮಾಡಿರಲಿಲ್ಲ, ವೀಡಿಯೋನೂ ಇಡಲಿಲ್ಲ 2 ದಿನ. ಗುರುವಾರ ಇನ್ನು ದೇವ್ರ ಗುಡಿಗೆ ಹೋಗಿರೋ ವೀಡಿಯೋ ಎಲ್ಲ ನೋಡಿದ್ದೀರಲ್ವ. ಅವತ್ತು ನಾವು ಅಂದ್ಕೊಳ್ಳಿಲ್ಲ, ಇದಕ್ಕಿದ್ದಂಗೆ ನನ್ನ ಮಗಳು ಒಂದೇ ಸಮಕ್ಕೆ ಹಠ ಮಾಡ್ತಾಯಿದ್ಲಿ, ಎಲ್ಲಾದರೂ ಕರ್ಕೊಂಡೋಗ್ರಿ, ನನಗೆ ಮನೇಲಿ ಇದ್ದು ಬೇಜಾರಾಗೋಗುತ್ತೆ, ಮತ್ತೇನು ಸ್ಕೂಲ್ ಓಪನಾದ್ರೆ ನೀವೆಲ್ಲೂ ಕರ್ಕೊಂಡೋಗಲ್ಲ ಅಂತ ಹೇಳ್ತಿಲ್ಲ. ಸರಿ ಆಯ್ತೇಳ ಅಂತೇಳಿ ಕರ್ಕೊಂಡೋಗೆಲ್ಲ ತೋರಿಸ್ಕೊಂಡು ಬಂದಿದ್ದಾಯಿತು. ಇನ್ನು ದೊಡ್ಡ ಟೂರು ಟ್ರಿಪ್ಪು ಈ ಥರ ಎಲ್ಲ ಕರ್ಕೊಂಡೋಗೋಕ್ಕಾಗಲ್ಲ, ಯಾಕೆಂದರೆ ನಾವು ಸ್ವಲ್ಪ ಮಿಡಿಲ್ ಕ್ಲಾಸ್ ಅವರೇ. ಪರವಾಗಿಲ್ಲ, ಇನ್ನು ಇದ್ದಿದ್ರಾಗೆ ನನ್ನ ಮಗಳು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ಅವಳೇನು ಆಸೆ ಪಡ್ತಾಳೆ ಅದನ್ನು ಇದ್ದಿದ್ರಾಗೆ ಆಗಲಿ ಸ್ವಲ್ಪ ಖುಷಿ ಪಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಷ್ಟೇ ಅಲ್ವ. ಇನ್ನು ಮಕ್ಕಳು ಸಂತೋಷಕ್ಕಿಂತ ಬೇರೆ ಯಾವುದೂ ಇಲ್ಲ. ನಾವು ಅಷ್ಟೇ, ನನ್ನ ಮಗಳು ಏನೇ ಕೇಳಿದ್ರು ಎಲ್ಲಾದರೂ ಹೋಗ್ಬೇಕು ಅಂದರು ಇಲ್ಲ ಅನ್ನಲ್ಲ. ನಮ್ಮ ಕೆಲಸಗಳು ಎಷ್ಟಿದ್ವು, ನಮ್ಮ ಕಷ್ಟಗಳು ಎಷ್ಟಿದ್ರೂ ಪರವಾಗಿಲ್ಲ, ಅವಳಿಗೆ ಏನು ಕೇಳ್ತಾಳೋ ಅದು ಕೊಡಿಸ್ಕೊಂಡು ಸಂತೋಷವಾಗಿ ಇಟ್ಕೊಳೋದಕ್ಕೆ ನೋಡ್ತೀವಿ. ಇನ್ನು ನಾವು ಅಂದ್ಕೊಂಡಿದ್ದೀವಿ ಒಂದು 15 ದಿನಕ್ಕೂ ತಿಂಗಳಿಗೂ ಈ ಥರ ನಮ್ಮ ಕಡೆ ಇರೋ ಸುತ್ತಮುತ್ತ ಇರೋ ದೇವಸ್ಥಾನಗಳಿಗೂ ಈ ಥರ ಒಳ್ಳೊಳ್ಳೆ ಪ್ಲೇಸ್ಗಳ್ಗೆ ಹಂಗೆ ಹೋಗಿ ಬರೋಣ ಅಂತಂದು. ನಾವಿನ್ನೆಲ್ಲೇ ಹೋದ್ರೂ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ ನೋಡಿ, ಚೆನ್ನಾಗಿರುತ್ತೆ ಇನ್ನು ಮುಂದೆ ವಿಡಿಯೋಗಳೆಲ್ಲ. ಮತ್ತು ಯೂಟ್ಯೂಬ್ ಬಗ್ಗೆ ಬಂದರೆ ನನಗೂ ಒಂದು 2 ವರ್ಷದಿಂದ ಕನಸು ಆಸೆ ಅಂತ ಹೇಳ್ಬೋದು. ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು, ಯೂಟ್ಯೂಬಲ್ಲಿ ವರ್ಕ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಯೂಟ್ಯೂಬಲ್ಲಿ ಒಂದು 3-4 ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ. ಅವ್ರನ್ನ ವೀಡಿಯೋ ಡೈಲಿ ಒಂದಿನ ಮಿಸ್ ಆಗ್ದಂಗೆ ನೋಡ್ತಾ ಇರ್ತಿದ್ದೆ. ಒಂದಿನ ಅವ್ರೇನಾದರೂ ವೀಡಿಯೋ ಇಕ್ತಿದ್ರೆ ಯಾಕೆ ವೀಡಿಯೋ ಇಕ್ಕಿಲ್ಲಪ್ಪ ಇವರು ಅನ್ನೋ ಅಷ್ಟು ಬೇಜಾರಾಗೋಗೋದು, ಅಷ್ಟು ಇಂಟ್ರೆಸ್ಟ್ ಇಟ್ಕೊಂಡಿದ್ದೆ ಅವ್ರ ವೀಡಿಯೋಸ್ ಮೇಲೆ. ಹಂಗೆ ನೋಡ್ತಾ ನಾನೇ ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡೆ. 2 ವರ್ಷದಿಂದ ಅಂದ್ಕೊತಾನೆ ಇದ್ದೀನಲ್ಲ ಸ್ಟಾರ್ಟ್ ಮಾಡೋಣ ಅಂತ. ಮತ್ತು ನಮ್ಮ ಮನೆಯವ್ರನ್ನ ಒಂದು ಸಲ ಕೇಳಿದೆ, ನಾನು ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಇನ್ನು ನಮ್ಮ ಮನೆಯವರು ಸರಿ ಆಯ್ತು ಹೇಳು ಅಂತಂದರು. ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡಿದ್ರು. ಸ್ವಲ್ಪ ಜನ ಮನೆಗಳಲ್ಲಿ ಇವು ಯೂಟ್ಯೂಬು ಇದೆಲ್ಲ ವೀಡಿಯೋಸ್ ಇವೆಲ್ಲ ನಮಗೇನು ಬೇಕು ಬಿಡು ಬೇಡ ಅಂತ ಅನ್ನೋರಿದ್ದಾರೆ. ಆದರೂ ನಮ್ಮ ಮನೆಯವರು ಒಂದು ಮಾತು ಮಾತಾಡಲಿಲ್ಲ ನನಗೆ. ಸರಿ ಅಂತಂದು ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಟ್ರು. ವೀಡಿಯೋದಲ್ಲಾಗಿರ್ಬೋದು ಮತ್ತು ವಾಯ್ಸ್ ಓವರ್ ಕೊಡೋದ್ರಲ್ಲಾಗಿರ್ಬೋದು ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ವಿಡಿಯೋ ಕೊನೆದಾಗ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇದಿನ್ನು ಭಾನುವಾರ ಬೆಳಗ್ಗೆ ವಿಡಿಯೋ ಇದು. ನಮ್ಮ ಮನೆಯವ್ರು ಇನ್ನು ಭಾನುವಾರ ಬೆಳಗ್ಗೆ ಒಂದು 5 ಗಂಟೆಗೆ ಹೊರಟು ಪ್ರೋಗ್ರಾಮ್ ಐತೆ ಅಂತ ಒಂದು 5 ಗಂಟೆ ಹಂಗೆ ಕಾಫಿ ಕುಡ್ಕೊಂಡು ಅವ್ರಿನ್ನು ಹೊರಟರು. ಇನ್ನು ನಂದು ನನ್ನ ಮಗಳದ್ದು ಇಬ್ಬರದ್ದೇ ಅಲ್ವಾ. ಇನ್ನು ಮನೆಗಳ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಇನ್ನು ಟೊಮೊಟೊ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಇದ್ದರೆ ಏನೆಲ್ಲ ಈ ಥರ ಟೊಮೊಟೊ ಚಟ್ನಿ ಆಗಿರ್ಬೋದು, ಪುಳಿಯೋಗರೆ ಗೊಜ್ಜಾಗಿರ್ಬೋದು, ಚಿತ್ರಾನ್ನ ಗೊಜ್ಜು ಈ ಥರ ಯಾವುದೂ ತಿನ್ನಲ್ಲ ಅವರು. ಅವ್ರಿಗೇನಿದ್ರು ಒಳ್ಳೆ ಸಾಂಬಾರು ಮುದ್ದೆ ಆದರೆ ಊಟ ಮಾಡ್ತಾರೆ ಹಂಗೆ. ಇನ್ನು ಅವ್ರು ಇಲ್ದಿದ್ದಾಗ ಈ ಥರ ಎಲ್ಲ ಮಾಡ್ಕೊತಾ ಇರ್ತೀನಿ. ಟೊಮೊಟೊ ಚಟ್ನಿ ಆಗಿರ್ಬೋದು, ಚಿತ್ರಾನ್ನ ಗೊಜ್ಜು ಈ ಥರ ಅವ್ರು ಇಲ್ದಿದ್ರೇ ಮಾಡೋದು. ಅವ್ರು ಇದ್ದರೆ ಈ ಥರ ಎಲ್ಲ ಮಾಡೋಕ್ಕೋಗಲ್ಲ. ಇನ್ನು ನಮ್ಮ ಮನೆಯವ್ರು ಇನ್ನು ಬೆಳಗ್ಗೆ ಹೋದ್ರೆ ಇನ್ನು ಅವ್ರು ಬರಬೇಕು ಅಂದರೆ ಒಂದು ಸಲ ಅವ್ರು ಸಾಯಂಕಾಲ ಆಗುತ್ತೆ. ಇನ್ನು ಅವ್ರಿಗೊಂದು ಸಲ ಇನ್ನು ರಾತ್ರಿಗೆ ಇನ್ನು ಅಡುಗೆ. ಮತ್ತು ಅವಾಗ ಏನಾದ್ರು ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡೋಣ, ಇವಾಗ ಪ್ರಸ್ತುತಕ್ಕೆ ಚಟ್ನಿ ಮಾಡೋಣ ಅಂತ. ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೂ ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಹಿಡಿಯಲ್ಲ ಇದು, ಸ್ವಲ್ಪ ಒಳ್ಳಗಿರುತ್ತೆ ಚೆನ್ನಾಗಿರಲ್ಲ ಅಂತ. ನಮಗೆ ಇಷ್ಟ ಅಲ್ವ, ಹಂಗಾಗಿ ನಮ್ಮ ಮನೆಯವ್ರು ಇಲ್ದಿದ್ದಾಗ ಈ ಥರ ಅಡುಗೆಗಳೆಲ್ಲ ಮಾಡ್ಕೊತಾ ಇರ್ತೀನಿ. ಇದಕ್ಕೇನು ಅಂದರೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಟೊಮೊಟೊ ಒಂದು 3 ಟೊಮೊಟೊ ನಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 4-5 ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ನಾವು ಉದ್ದಿನಬೇಳೆ ಹಾಕಿರ್ತೀವಲ್ಲ, ಉದ್ದಿನಬೇಳೆ ಸ್ವಲ್ಪ ನುಣ್ಣಗಾಗಲ್ಲ, ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನುಣ್ಣಗೆ ಹಾಕ್ಕೋಬೇಕು ಮಿಕ್ಸಿಗೆ. ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಹಾಕ್ಕೊಬಿಟ್ಟು ಒಂದು ಸ್ವಲ್ಪ ಕಡಲೆಬೇಳೆ, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿನ್ಕಾಯಿ ಇದ್ದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಒಣಮೆಣ್ಸಿನ್ಕಾಯಿ ಖಾಲಿಯಾಗಿತ್ತು, ಹಂಗಾಗಿ ಹಾಕೋಕೆ ಹೋಗಲಿಲ್ಲ. ಇಷ್ಟೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಊಟ ಮಾಡೋಕ್ಕೆ. ಜಾಸ್ತಿ ಐಟಮ್ ಬೇಕಾಗಲ್ಲ ಏನಿಲ್ಲ, ಸ್ವಲ್ಪ ಬೇಗನೂ ಆಗುತ್ತೆ, ಪರವಾಗಿಲ್ಲ ಚೆನ್ನಾಗಿರುತ್ತೆ.
ಇನ್ನೊಂದು 4-5 ದಿವಸ ಮತ್ತೆ ಸ್ಕೂಲ್ ಓಪನ್ ಆಗುತ್ತೆ. ಮತ್ತು ಅವಾಗೇನಾರ ನನ್ನ ಮಗಳಿನ ಬೆಳಗ್ಗೆ 8 ಗಂಟೆಗೆ 8-8:30 ಅವಳು ಸ್ಕೂಲ್ಗೆ ಹೋದರೆ ಮತ್ತೆ ಇನ್ನು ಸಾಯಂಕಾಲ ಇನ್ನು 4-4:30ಗೆ ಅವಳು ಬರೋದು. ಹಂಗಾಗಿ ನೋಡಿ ಇಲ್ಲಿ ಹೆಂಗೆ ಆಟ ಆಡ್ಕೊತ ಇದ್ದಾಳೆ. ಇನ್ನೊಂದು 5-6 ದಿನ ಹಂಗೆ. ನನ್ನ ಮಗಳೇನು ಸ್ಕೂಲ್ಗೆ ಹೋಗೋಕ್ಕೇನು ಬೇಜಾರು ಬೀಳಲ್ಲ ಹೇಳ್ರಿ. ಅವಳಿಗಿನ್ನ ಸ್ಕೂಲ್ ಯಾವಾಗ ಓಪನ್ ಆಗ್ತೈತೆ ಅಂತ ಕಾಯ್ಕೊಂಡಿದ್ದಾಳೆ. ಸಿಗೋಣ ಒಂದು ನಾಳೆ ಒಳ್ಳೆ ವೀಡಿಯೋ ನಂತರ. ಬಾಯ್.